ಫ್ರೀ ಬಂದಿದ್ದು. ಇದು ಫ್ರೀ. ಸುಂದ್ರಿ ಬೈ. ಹ್ಯಾಪಿ ಮದರ್ಸ್ ಡೇ. ಲೆಟ್ಸ್ ಹ್ಯಾವ್ ಬ್ರೇಕ್. ಚೆನ್ನಾಗಿದೆ. ನಮ್ದು 1 ಮಿಲಿಯನ್ ರೀಚ್ ಆಗಿದೆಯಲ್ಲ, ಬೇಗ ಪಟ್ಟನ್ ತಗೋಬೇಕು. 100 days ಫ್ಲಾಪ್ ಆಗಬೇಕು. ನಮ್ಮ ಮನೆಗೆ ಹೊಸದು ಮಿಷಿನ್ ಬಂದಿದೆ, ಹ್ಯಾಂಡ್ ಮಿಷಿನು. ಎಷ್ಟಮ್ಮ ಇದು? ಎಷ್ಟಾಯ್ತು? 14,800 ಇದು. ಹಾಂ, ಇದು 1,200 ಪ್ಲೇಟು. ಯಾವುದು ಇದು? ಸಪ್ರೇಟು. ಮಾತ್ರ 14,800. ಹಾಂ, ಆಮೇಲೆ ಕತ್ತರಿ ಬಂದು 350. ಆಲ್ಮೋಸ್ಟ್ 16,000 ಅನ್ಕೊಡಿ. ಅದ್ರ ಜೊತೆಗೆ ಇದೊಂದು ಫ್ರೀ ಕೊಟ್ಟಿದ್ದಾರೆ ಮಿಷಿನ್ ಜೊತೆಗೆ. ನೈಸ್. ಉಷಾ ಕಂಪ್ನಿ ಇದು. ಉಷಾ ಅವರೇ ನಮ್ಗೆ ಸ್ಪಾನ್ಸರ್ ಕೊಟ್ಟಿಲ್ಲ ಗೈಸ್, ಸುಮ್ಮನೆ ತೋರಿಸ್ತಿರೋದು. ದಿಸ್ ಇಸ್ ದ ಬಾಕ್ಸ್. ಫ್ರೀ ಬಂದಿದ್ದು. ಇದು ಫ್ರೀ ಮಿಷಿನ್ ಜೊತೆಗೆ 2 ವೈಟ್ ಇದೆ ನೋಡಿ. ಕರ್ಕೊಂಡೋಗಿ ಅಂತ ಕೊಟ್ಬಿಟ್ರು, ನಾವು ತಗೊಬಂದ್ಬಿಟ್ವಿ. ಪಾಪ ಹೆಂಗ್ ಓಡಾಡ್ತಿದೆ ನೋಡಿ. ಟಾಟಾ ಅಂದ ತಕ್ಷಣ ಅಲ್ಲೊಬ್ರು ಇದ್ಬಿಡ್ತಾರೆ. ಇದಕ್ಕೆ 100 ಅಲ್ವಾ ಕೊಡ್ಬೋದು. ಬಂದಡಿ ಸರ್ಕಲ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಗೈಸ್ ಇಷ್ಟೇ. 740 ಅನ್ಕೊಳ್ಳೋಣ. 740 ಆಗಿದೆ. ಹೋಗ್ಬಿಟ್ಟು ಅಡುಗೆ ಮಾಡಬೇಕು, ಊಟ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ನಾನು ಆದರೆ ನಾಳೆದೂ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದರಲ್ಲೇ. ನೋಡಿ ಅದೊಂದು ಕಪ್ಪೆ ಮಲಗಿದೆ. ಏನೇ ರಾಣಿ ಸುಂದ್ರಿ ಸೇಮ್ ಕಪ್ಪೆನೇ. ಹಿಂದೆಯಿಂದ ಕಮೆಂಟ್ ಮಾಡಿ ಹೆಂಗೆ ಕಾಣಿಸುತ್ತೆ ಇದು ಅಂತ. ದೊಡ್ಡ ಹೆಗ್ಣ ಮರಿ ಥರ ಕಾಣಿಸಲ್ಲ? ಸೇಮ್ ಹಿಂಗೆ ಇರುತ್ತಾ ಬಾಲ, ಕರಿ ಹೆಗ್ಣ. ಓಕೆ ಗೈಸ್, ಸೊ ಈ ವಿಡಿಯೋನ ಇವತ್ತದು ವ್ಲಾಗ್ ಮೇ ಬಿ ಇಷ್ಟ ಇರುತ್ತೆ. ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಕಾರಲ್ಲಿ ಹೇಳಿ ಎಲ್ರಿಗೂ ತಟ ಹೋಗ್ತೀವಿ, ಕಾರಲ್ಲಿ ಹೋಗ್ತೀವಿ ಅಂತ ಹೇಳು. ಬಾಯ್. ಎಲ್ರಿಗೂ ಟಾಟಾ ಬಾಯ್. ಬಾಯ್ ಹೋಗೋಣ ನಾವು. ತಟ ಹೋಗೋಣ ನಾವು. ನೀನೋಗಲ್ವೇ? ನಾವು ಹೋಗೋಣ ನಾವು. ಉಂಡಾಡಿ ಗುಂಡ ಇವನು. ಗೇಮ್ ಆಡ್ತಿದ್ರೆ ಏನು ಕಾಟ ಕೊಡ್ತೀಯ ನೀನು? ಪಾಪ ಮಗು ಗೇಮ್ ಆಡ್ತಿದೆ, ಕಾಟ ಕೊಡ್ತೀಯ? ಹೋಗು ಕೇಳೋ ಹೋಗು ಇವ್ರನ್ನ ನನ್ನಲ್ಲ ಇವ್ರನ್ನ ಕೇಳು. ಇಲ್ಲಿ ಅಮ್ಮ ನಾನ್ ವೆಜ್ ಮಾಡೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ನಿಂಗೇನೋ ಬೇಕು ಅಪ್ಪು? ನೀವೆಲ್ಗೊಂಡ್ರಿ? ಕಸಾಯಿ ಖಾನೆಗೆ ಹೋಗ್ತಾ ಇದ್ವಿ. ಹಾಂ, ಸೊ ಇವತ್ತು ನಾವು ಮಾಡ್ತಿರೋದು ಇಸ್ ಮಟನ್ ಬಿರಿಯಾನಿ, ಆಮೇಲೆ ಚಿಕನ್ ನಾಟಿ ಕೋಳಿ, ಮೊಟ್ಟೆ ಕೋಳಿದು ಚಿಕನ್ ಸಾಂಬಾರು, ಆಮೇಲೆ ಕಾಚಂಪುಳಿ ಚಿಕನ್ನು. ಇಫ್ ನೀವು ನಮ್ಮ ಮಿನಿ ವ್ಲಾಗ್ ನೋಡಿದರೆ ಇದು ನೋಡಿರ್ತೀರ. ಕುಶಲ್ನಗರಿಂದ ತಂದಿದ್ದು. ತುಂಬ 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 ಇಷ್ಟ ನನಗೆ ಇದು ಕುರ್ಗ್ ಸ್ಟೈಲ್ ಚಿಕನ್ನು. ಇದು ಕಾಚಂಪುಳಿ ಅಂತ. ಸೊ ಇವತ್ತು ಈ ಚಿಕನನ್ನು ಮಾಡ್ತಾಯಿದ್ದೀವಿ. ಮೇ ಬಿ ಇದು ಆ ಕಡೆ ಸೈಡ್ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ, ಈ ಕಡೆ ಇರೋರಿಗೆಲ್ಲ ಅಷ್ಟಾಗಿ ಗೊತ್ತಿರಲ್ಲ. ಸೊ ಲೆಟ್ ಮಿ ಶೇರ್ ಯು ದಿಸ್ ರೆಸಿಪಿ ಇವತ್ತು. ಆ್ಯಂಡ್ ಆಲ್ಸೋ ಇವತ್ತು ಮದರ್ಸ್ ಡೇ ಇದೆ. ನಮ್ಮ ಮದರ್ಗೆ ವಿಶ್ ಮಾಡಿಬಿಡೋಣ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ನೋಡಿ ಮದರ್ಸ್ ಡೇ ದಿನ ತರಕಾರಿ ಕಟ್ ಮಾಡ್ಕೊಂಡು ಕೂತಾರಮ್ಮ. ಬೇಬಿ ಹ್ಯಾಪಿ ಮದರ್ಸ್ ಡೇ. ಬೇಬಿ ಹ್ಯಾಪಿ ಮದರ್ಸ್ ಡೇ ಕಣೆ. ಹ್ಯಾಪಿ ಮದರ್ಸ್ ಡೇ. ಎಲ್ಲಿ ನಿನ್ನ ಮಕ್ಳುಗಳೆಲ್ಲ ಎಲ್ಲೋದ್ರೆ? ನಿನಗೆ ಫಾದರ್ಸ್ ಡೇ ದಿನ ವಿಶ್ ಮಾಡ್ತೀನಿ, ಸುಮ್ಮನಿರೋ. ಇವ್ರು ವಿಡಿಯೋ ಪೋಸ್ಟ್ ಕೊಡ್ಕೊಂಡು ವಿಡಿಯೋ ನೋಡಿ ವಿಶ್ ಮಾಡ್ತಾವ್ರೆ, ಮದ್ವೆಲಿ ಮಾಡ್ತಾರಲ್ಲ ಹಂಗೆ. ಸೊ ಪೋರ್ಕ್ ಮಾಡ್ತಾರಲ್ಲ ಆ ಕಡೆ ಸೈಡ್ದು, ಆ ಥರ ಚಿಕನಲ್ಲಿ ಮಾಡೋದಿದು. ಒಂದ್ಸತಿ ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ. ಈ ಕಾಚಂಪುಳಿ ಅಕಸ್ಮಾತ್ ಇಲ್ಲ ಅಂತಂದರೆ ಇದ್ರ ಸಬ್ಸ್ಟಿಟ್ಯೂಟ್ ಆಗಿ ಏನು ಹಾಕ್ಬೋದು ಅಂತ ನಾನು ಆಮೇಲೆ ಹೇಳ್ತೀನಿ ಮಾಡಬೇಕಾದ್ರೆ. ಸೊ ನೋಡಿ ಫುಲ್ ವಿಡಿಯೋ. ಗಂಚಲಿ ನೋಡಿದ್ರ ಅದೇ ಇವನಿಗೆ ಕೊಟ್ರೆ 1 ಸೆಕೆಂಡಿಗೆ ಕಿತ್ಕೊತಾನೆ.
ಕೊಡ್ಲಾ? ಸಿಟ್ ಸಿಟ್ ಅಪ್ಪು. ಸೆಕೆಂಡ್ ಗುಬ್ಬೋ ಯಪ್ಪು ಗುಬ್ಬೋ. ಆ ಕಡೆ ಈ ಕೈ ಗುಬ್ಬೋ ಯಪ್ಪು ಗುಬ್ಬೋಯ್ ತಗಡೆ. ಅವ್ಳು ಕಟ್ ಮಾಡ್ಕೊಡ್ಬೇಕು ಕಣ. ಗೈಸ್ ಇಲ್ಲಿ ಬಿರಿಯಾನಿ ಪ್ರಿಪೇರ್ ಆಗ್ತಿದೆ. ಅಮ್ಮ ಸಾಂಬಾರ್ಗೆ ರುಬ್ಕೋತಾ ಇದ್ದಾರೆ. ಇದು ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಇದು ಮಾಡ್ಕೊತಿದ್ದೀವಿ. ಸಾಂಬಾರು ಮತ್ತು ಚಿಕನ್, ಅದೇ ಇದು ಕುರ್ಕ್ ಸ್ಟೈಲ್ ಚಿಕನನ್ನು ಆಮೇಲೆ ಮಾಡೋದು. ಆಮೇಲೆ ಒಂದೇ ವಿಡಿಯೋದಲ್ಲಿ ಎಲ್ಲ ರೆಸಿಪೀಸ್ ತೋರ್ಸೋಕ್ಕಾಗಲ್ಲ ಅಂತ ಇವತ್ತಿಂದು ವ್ಲಾಗಲ್ಲಿ ಬರೀ ಅದೊಂದು ರೆಸಿಪಿ ತೋರಿಸ್ತೀವಿ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ನೋಡಿ ರುಬ್ಬಕ್ಕೆ ಕಾಯ್ತಿದ್ದಾರೆ. ಒಂದು ಹಂದಿ ಇದೆ ನೋಡ್ತೀರಾ? ನೋಡಿ ನಮ್ಮ ಮನೇಲಿರೋ ಹಂದಿ. ಏನಾಯ್ತಿದೆ ಸರ್ ನಿಮಗೆ? ಹ್ಯಾಪಿ ಡ್ಯಾನ್ಸಾ ಇದು? ಹಿಂಗೆ ಮಾಡೋದು? ಹಾಂ, ಹಿಂಗೆ ಮಾಡೋದು ಏನು? ಸೆಕೆಂಡ್ ಅಪ್ಪು ಸೆಕೆಂಡ್. ಹೆಂಗೆ ಕಾಣ್ತಿದೆಯಾ ಗೊತ್ತಾ? ರಾಕ್ಷಸ ಥರ ಕಾಣ್ತಿದ್ಯಾ, ಗೂಬೆ ಥರ. ಮಗನೇ ಕಿವಿ ಹತ್ರ ಅಲ್ಲಿ ನೋಡು ಅವಳನ್ನ ನೋಡ್ಬಿಟ್ಟು ಸ್ವಲ್ಪ ಕಲಿಯೋ ಅಪ್ಪು. ಯಾವಾಗ ಹೋಗ ತಡಿ, ಎಲ್ಲಾರ ಮುಂದೆನೂ ನೀನು ಹಾಕ್ಬಿಟ್ಟು ಅವಮಾನ ಮಾಡ್ತೀನಿ ತಡಿ. ಯಾರಿದು? ಯಾವ್ದಿದ್ ನಾಯಿ ಅನ್ಬೇಕು? ಏನು ಬೇಕು? ಏನು ಬೇಕು ನಿನಗೆ? ಏನು ಬೇಕು ಹೇಳು? ಬಿಸ್ಕೆಟ್ ನೋಡಿ ಕಿವಿ. ಹೊಟ್ಟೆ ಹಸಿತಾ ಇದ್ದಿರ್ಬೇಕು ಅದಕ್ಕೆ. ಸ್ನ್ಯಾಕ್ಸ್ ಸ್ನ್ಯಾಕ್ಸಲ್ಲಿ ಕೊಡ್ತೀನಿ ಬಾ. ನೋಡು ಬಿಸ್ಕೆಟ್ ಕೊಡ್ತಾರ. ಹೋಗಿ ಇಸ್ಕೊಬ ಹೋಗು. ಓಡು. ಈಗ ನೋಡಿ ಹೆಂಗೆ ಹೀರೋ ಥರ ಹಿಡ್ಕೊಂಬರ್ತಾನೆ ಅಂತ. ಯಾರವನು? ಬಿಸ್ಕೆಟ್ ಕಳ್ಳ. ಇದಕ್ಕೆ ನೀನು ಇಷ್ಟ ತನಕ ಬೊಗಳಿದ್ದಲ್ವಾ? ಹಾಂ ಅಪ್ಪು? ಇಲ್ಲಿ ಬಿರಿಯಾನಿ ರೆಡಿ ಆಗಿದೆ. ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ದೆನ್ ಲೆಟ್ಸ್ ಆಸ್ಕ್. ವಾಸನೆ ಘಮ ಅಂತಿದೆ. ಸೂಪರ್ ಆಗಿದೆ. ಚೆನ್ನಾಗಿತ್ತು ಕಣ್ಪಟ್ಟ. ಚೆನ್ನಾಗೈತಾ? ಟೇಸ್ಟಾಗಿ ಚೆನ್ನಾಗೈತೆ. ಮಟನ್ ಬೆಂದಿದ್ಯಾ? ವಾವ್. ನಾನೀಗ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಅಡ್ಡ ಬಂದಿದ್ಲು. ಬಿಡಿ ಚೆನ್ನಾಗಿದೆ ಟೇಸ್ಟ್. ಏನಾಯ್ತು? ಅಯ್ಯೋ ಏನೋ ಮಾಡ್ತಾರೆ. ಯಾಕೋ ಸೋ ಮೆನಿ ಥಿಂಗ್ಸ್ ಹ್ಯಾಪನ್. ಹಿಂದೆ ಬಾ ಎದುರು ಬಿಡ್ತದೆ. ಹಿಂದೆ ಬರ್ರಿ ಸಾರು ಎದುರು ಬಿಡ್ತದೆ ನಮಗೆ. ಅದು ಕುಕ್ಕರ್ ಬೇಡವಾ? ಪಾಪ ಹಿಂದೆ ಬಾ. ಬ್ಲಾಸ್ಟ್ ಈಸ್ ಆಯ್ತು. ಅಲ್ಲ ಅಲ್ಲಿ ಇವರಿಬ್ರು ಬಿಸ್ಕೆಟ್ ಕಿತ್ತಾಡ್ತಾವ್ರೆ. ಅವ್ರು ಬಿಸ್ಕೆಟ್ ಅಲ್ಲ ಹೋಗೋ ತಗೊಂಡವ. ಇವನ್ ಭಯ ಪಡ್ಕೊಂಡು ಕೂತವನೆ. ಏಯ್ ಅಪ್ಪು, ನಿನ್ನ ನಾಯಿ ಅಂತ ಸಾಕಿದೀವಲ್ಲೋ, ಒಂದು ವಿಷಲ್ ಬಂದಿದ್ದಕ್ಕೆ ಭಯ ಪಡ್ಕೊಂಡು ಕೂತ್ಕೋತವನು. ಸೊ ಈಗ ಚಿಕನ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್. ಈಗ ಇದು ಏನದು ಹುರ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ. ಸೊ ಈಗ ಅದು ಡ್ರೈ ರೋಸ್ಟ್ ಮಾಡೋದನ್ನೆಲ್ಲ ಪ್ರಾಸೆಸ್ನ ನಾನು ತೋರಿಸ್ತೀನಿ. ಅದನ್ನೆಲ್ಲ ನೋಡ್ಕೊಬನ್ನಿ. ಸೊ ಈ ರೆಸಿಪಿಗೆ ನಾನು 4 ಸ್ಪೂನ್ ಪೆಪ್ಪರ್ ತೊಗೊಂಡಿದ್ದೀನಿ. ಆಮೇಲೆ 4 ಸ್ಪೂನ್ ಜೀರಾ, 2 ಸ್ಪೂನ್ ಸೋಂಪು, 1/2 ಸ್ಪೂನ್ ಮೆಂತ್ಯ. ಸೊ ಇಷ್ಟನ್ನ ಎಲ್ಲಾನು ನೀವು ಚೆನ್ನಾಗಿ ಬ್ಲ್ಯಾಕ್ ಆಗೋ ಥರ ಹುರ್ಕೋಬೇಕು. ಅದು ಸೀದೋಗ್ತಿದೆ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಅದು ಒಂಥರ ಘಮ್ ಅಂತ ಅನ್ನತ್ತೆ. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಆ ಥರ ಸ್ವಲ್ಪ ಬ್ಲ್ಯಾಕ್ ಆಗೋ ಥರ ಹುರ್ಕೊಳ್ಳಿ. ಆಮೇಲೆ 3 ಪೀಸ್ ಚಕ್ಕೆ, 8ರಿಂದ 10 ಲವಂಗ, 1 ಏಲಕ್ಕಿ. ಇದನ್ನು ಎಲ್ಲಾನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಇದನ್ನು ಚೆನ್ನಾಗಿ ಸ್ವಲ್ಪ ಗರಿ ಅನ್ನಂಗೆ ಎಲ್ಲಾನು ನೀವು ಸ್ವಲ್ಪ ರೋಸ್ಟ್ ಆಗೋ ಥರನೇ ಹುರ್ಕೋಬೇಕು. ಇಲ್ಲಿ 4 ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀನಿ ನಾನು. ನೀವು ಧನಿಯಾ ಬೀಜನೂ ತೊಗೋಬೋದು ಅಥವಾ ಪೌಡರ್ ಆದರೂ ತೊಗೋಬೋದು, ಬಟ್ ನೀವು ಫುಲ್ಲು ಕಂಪ್ಲೀಟಾಗಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ. ಆಮೇಲೆ ಇಲ್ಲಿ 3 ಸ್ಪೂನ್ಸ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಯಾಕಂದರೆ ಪೆಪ್ಪರು ತೊಗೊಂಡಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅಂತ ನಾನು ಬರೀ 3 ಪೌಡರ್ ತೊಗೊಂಡೆ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ತೊಗೋಬೋದು, ನಿಮ್ಮ ಖಾರಕ್ಕೆ ಹೆಂಗೆ ಬೇಕು ಹಂಗೆ. ಇಷ್ಟನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಈಗ ಚಿಕನ್ ಮಾಡೋಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು
ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಚಿಕನ್ ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅದು ಸ್ವಲ್ಪ ನೀರು ಬಿಟ್ಕೊಂಡು ಆ ನೀರೆಲ್ಲ ಇಂಗೋವರೆಗೂ ಬೇಯಬೇಕು. ಆಮೇಲೆ ನಿಮಗೆ ಅದು ಹೆಂಗೆ ಬೇಕು, ಗೊಜ್ಜು ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಇದ್ದಂಗೆ ಪೌಡರ್ನ ಹಾಕಬೇಕಾಗುತ್ತೆ. ಡ್ರೈ ಬೇಕು ಅಂದರೆ ಅದರಲ್ಲಿರೋದು ಫುಲ್ಲು ನೀರು ಅಟ್ಲೀಸ್ಟ್ ಒಂದು 80% ನೀರನ್ನ ಫುಲ್ ಇಂಗಿಸ್ಕೊಂಡು ಅದಾದಮೇಲೆ ನೀವು ಪೌಡರ್ ಹಾಕೊಳ್ಳಿ. He comes to the rescue. Open. ಗೇಮು 3 ಹೊತ್ತು ಗೇಮು. ಯಾವ್ದೋ ಲೋ ಕ್ವಾಲಿಟಿ ಕ್ಯಾಪ್ ಹಾಕ್ಬಿಟ್ಟಾರೆ. ಏ ಅಲ್ಲ ತೆಗಿಬಹುದು, ತೆಗೆದ್ರೆ ಮತ್ತೆ ತಿರ್ಗಿ ಹಾಕಕ್ಕಾಗಲ್ಲ. ನೋಡಿಲಿ ಕೊಡಿ, ನಾನು ತೆಗಿತೀನಿ. ರಕ್ತ ಬಂತ. ವಾಚ್ ಮೀ. ಹಿಂಗಿರಲ್ಲ ಪಾಪ, ಪುಳಿ. ಏನದು? ಪುಳಿನೇ. ನಿನ್ನಜ್ಜಿ ಇನ್ನೂ ಸ್ವಲ್ಪ ತಿಕ್ಕಾಗಿರುತ್ತೆ. ಏನಿದು? ನಮ್ಮ ಕೆಮಿಸ್ಟ್ರಿ ಲ್ಯಾಬಲ್ಲಿ H2SO4 ಇದ್ದಂಗೆ ಐತೆ. ಸಲ್ಫ್ಯೂರಿಕ್ ಆಸಿಡ್ ಇದೆ, ಸ್ಮೆಲ್ ಬರೋದು. ಕೊಡ್ರಿ. ಸೊ ನಾವಿಲ್ಲಿ ಆಲ್ಮೋಸ್ಟ್ 2 kg ಅಷ್ಟು ಚಿಕನ್ ತೊಗೊಂಡಿದ್ದೀವಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಪೌಡರ್ ಹಾಕೋತಿದ್ದೀವಿ. ನಿಮಗೆ ಹೇಗೆ ಖಾರ ಬೇಕೋ ಅದನ್ನ ನೋಡಿಬಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಮ್ಮಿ ಬೇಕು ಅಂದರೆ ಕಮ್ಮಿ. ಆಮೇಲೆ ನೀವು ಪುಳಿ ಬದಲು ಹುಣಸೆ ಹಣ್ಣನ್ನು ಯೂಸ್ ಮಾಡ್ಬೋದು. ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದ್ರ ಜ್ಯೂಸ್ ತೆಗೆದುಬಿಟ್ಟು ಅದನ್ನು ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಪುಳಿ ಅಂದರೆ ಏನಿಲ್ಲ, ಅದು ಸ್ವಲ್ಪ ಹುಳಿಯಾಗಿರುತ್ತೆ ಅಷ್ಟೇ. ನನಗೆ ಈ ಹುಳಿ ಇನ್ನೂ ಸಾಕಾಯಿತು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಲೆಮನ್ ಹಾಕ್ಕೊಂಡೆ. ಬಿಕಾಸ್ ಆ ಪುಳಿದು ಕನ್ಸಿಸ್ಟೆನ್ಸಿ ಏನೋ ಒಂಥರ ತಿನ್ನಾಗಿತ್ತು, ಇನ್ನೂ ತಿಕ್ಕಿರುತ್ತೆ. ಅದ್ರ ಬಗ್ಗೆ ಯಾರಿಗೆ ಗೊತ್ತೋ ಅವರು ಕಮೆಂಟ್ ಮಾಡಿ, ಬಿಕಾಸ್ ಗೊತ್ತಿಲ್ಲ ನನಗೆ ಈ ಥರನೂ ಬರುತ್ತೋ ಇಲ್ವೋ ಅಂತ. ಹೆಂಗಿದೆ ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಅಮ್ಮ ಬರೀ ಬಿಡಿಸ್ಕೊತಾರೆ. ಯಾಕಮ್ಮ? ಏನೋ ಗೊತ್ತಿಲ್ಲ, ಹಂಗೆ ಬಿಡಿಸ್ಕೊತಾ ಇರ್ತೀನಿ. ಬೇಕು ಅಂತ ಆಗುತ್ತಾ ಏನೋ ಗೊತ್ತಿಲ್ಲ. ಹೆಂಗಿದೆ? ಚೂರು ಜಾಸ್ತಿ ತಿನ್ನಿ ಹೋಗ್ಲಿ. ಹೆಂಗಿದೆ ಅಮ್ಮ? ತುಂಬ ಚೆನ್ನಾಗಿದೆ. ಹೌದಾ? ಹಾ, ನೀರು ಕುಡಿದ್ಬಿಟ್ಟು ತಿನ್ಬೇಕು. ನೋಡ್ರವ ಹೆಂಗಂತಾರೆ, ಹಿಂಗೆ 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 ಅಂದ್ರು. ಏನಂದೆ? ಹಿಂಗೆ ಹಿಂಗೆ ಅಂದ್ರೆ ಕುಡ್ಕೊಂಡು ತಿಂದ್ರೆ ಸೂಪರು ಅಂದ್ರಿ. ಫೋಟೋ ನೀಟಿಗೆ ತೆಗಿ ಅಂತ ಹೇಳಿದ್ ನಾನು. ಚೆನ್ನಾಗೈತಾ? ಟೇಸ್ಟ್ ಇದೆ ಅಂದ್ರೆ ಒಂಥರ ಯೂನಿಕ್ ಆಗಿದೆ. ಹೌದು, ಅದೌದು, ಬೇರೆ ಥರ ಇದೆ. ಇನ್ನೊಂದು ಬೈಟ್ ಕೊಡ್ಲಾ? ಆಮೇಲೆ ಇನ್ನೊಂಚೂರು ಹುಳಿ ಇರ್ಬೇಕಿತ್ತು. ನಿಂಬೆಹಣ್ಣು ಇಟ್ಕೋಬೋದು. ಬೈಟ್ ಕೊಡ್ಲಾನ? ಕೊಡುವನ. ಇನ್ನೊಂದು ಬೈಟ್ ಕೊಡಿ. ಏನಿದು? ಸ್ಕಿನ್ ಇರ್ಲಿಲ್ವಾ? ಸ್ಕಿನ್ ಸಖತ್ತಾಗಿರುತ್ತೆ. ಪೆಪ್ಪರ್ ಚಿಕನ್ ಬದಲು ಇದನ್ನೊಂದ್ಸತಿ ಟ್ರೈ ಮಾಡಿ ಅಲ್ಲ. ಸೊ ಗಾಯ್ಸ್, ಈಗ ನಾವು ಆಚೆ ಹೊರಡ್ತಾ ಇದ್ದೀವಿ. ಇವರಿಬ್ರು ಇಲ್ಲೇ ಬಿಟ್ಬಿಟ್ಟು, ಅವಳೆಲ್ಲ ಬೇಬಿ ಎಲ್ಲ, ಅಪ್ಪು ಬೇಬಿ ಎಲ್ಲ ಇಲ್ಲೇ ಮನೆ ನೋಡ್ಕೊಂಡು ಇರ್ಬೇಕಾಯ್ತಾ ಮನೆ ಒಳಗೆ. ಹಾಂ, ಇಲ್ಲೇ ಇರ್ಬೇಕು ಒಳಗೆ, ಯಾರನ್ನೂ ಬರಕ್ ಬಿಡಬಾರ್ದು. ನೋಡಿ ಓಡ್ತವ್ರೆ. ಸೊ ಹೋಗಿ ಸ್ವಲ್ಪ ರೇಷನ್ ಐಟಮ್ಸ್ ಎಲ್ಲ ತರೋದಿದೆ, ಅದನ್ನು ತಗೊಂಡು ಹೋಗ್ಬೇಕು. ಹಾಂ, ಸೊ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಏನದು ಜಿ ಮಾರ್ಟ್ ಅಲ್ವಾ ಹೋಗ್ತಿರೋದೀಗ? ಜಿ ಮಾರ್ಟ್. ನಿಮ್ಮ ಬೆಂಗಳೂರಲ್ಲಿ ಡಿ ಮಾರ್ಟ್, ನಮ್ಮಲ್ಲಿ ಜಿ ಮಾರ್ಟ್. ಹಾಂ, ನಮ್ಮ ಮೈಸೂರಲ್ಲಿ ಇದೆ ಜಿ ಮಾರ್ಟ್, ನಿಮ್ಮ ಬೆಂಗಳೂರಿನಲ್ಲಿ ಇದೆ ಡಿ ಮಾರ್ಟ್. ಸೊ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಸಿಗುವ. ನಮ್ಮಲ್ಲಿ ಇರೋ ಜಿ ಮಾರ್ಟ್ ಚೆಡ್ಡಿ ಉದ್ರೈತೈತೆ. ಲೆಟ್ಸ್ ಗೋ ಫಾರ್ ಎ ಶಾಪಿಂಗ್. ಇದು ಸ್ಟಾರ್ಟ್ ಆಗಿಲ್ಲ ಇಷ್ಟು. ಹ್ಞೂ, ಇನ್ನೂ ಸುಮಾರು ಬರುತ್ತೆ, ಹಂಗೆ ಅದು ಮರ್ತೋಗುತ್ತೆ ಅಲ್ವಾ. ಇಲ್ಲಿಗೆ ಬಂದು ನೋಡ್ತಿದ್ದಾಗಲೇ ಗೊತ್ತಾಗೋದು ಏನೇನು ತಗೋಬೇಕು ಅಂತ.
ಮೊನ್ನೆ ಸೆರಮ್ ತಂಡೆ ತಾನೆ. ಸೀರಮ್ ಖಾಲಿ ಇಷ್ಟು ಬೇಕಾ? ಫ್ರೆಶ್. ಹಾಂ ಇರ್ಬೇಕು. ನಂಗೆ ಪರ್ಪಲ್ ಕಲರ್ ಇಷ್ಟ. ಪರ್ಪಲ್ ಎಲ್ಲ ಏನು ಕೇಳಿದ್ರು ಮನೇಲಿ ಅದಿದೆ ಇದಿದೆ. ಎಲ್ಲಿದೆ ಮನೇಲಿ? ಏನೂ ಇಲ್ಲ. ಟೊಮೆಟೊ ಕೆಚಪ್ ಎಲ್ಲಿದೆ ಮನೇಲಿ? ಆ ಚಿಕ್ಕ ಚಿಕ್ಕ ಪ್ಯಾಕೆಟು ಡಾಮಿನೋಸ್ ಕೊಟ್ಟಿರ್ತಾರೆ. ಡಾಮಿನೋಸ್ KFC ಅಂತ ತರಿಸಿ ಇಷ್ಟು ಇಟ್ಕೊಂಡು ಕೂತಿದ್ದೀರಾ. ಅಷ್ಟೇ. ಎಲ್ಲಿದೆ ಈ ಕೆಚಪ್ಪು? ಆ ಕಡೆ ಎಲ್ಲ ಇದೆ. ಹಾಂ, ಡೆಲ್ಮಾಂಟೆ ಸೂಪರ್ ಕೆಚಪ್ ಇದೆ. ಇದು ಸಾಲತ್ತೆ. ತಗೋತೀನಲ್ವ? ಇದು ಸಾಲತ್ತೆ. ಇದು ತಗೊಳ್ಳ ಕ್ಲಾಸಿಕ್ ಬ್ಲೆಂಡು. ಇಷ್ಟು ಚಿಕ್ಕ ತಗೊಳ್ಳ ದೊಡ್ಡ ತಗೊಳ್ಳ? ಇದು ಸಾಲಲ್ವಾ? ಚಿಕ್ಕದೇ ಸಾಕು. ಸಾಲಲ್ವಾ? 15 ರೂಪಾಯಿ. ನೀವೇ ಆಗುತ್ತೆ. ತಗ ಆಯ್ತು. ಕಪ್ಸ್ ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಏನೋ ಮಕ್ಕಳ ಟಿಫಿನ್ ಬಾಕ್ಸ್ ಇದ್ದಂಗೆ ಐತದು. ಇದು ಕಾಫಿ ಚೆನ್ನಾಗಿದೆ. ಒಂಥರ ಯೂನಿಕ್ ಆಗಿ. ಇದು ತೆಗೆಗಾಯ್ತಲ್ಲ, ಅಂದರೆ ಸ್ಮೆಲ್ ಹೋಗ್ಬಾರ್ದು ಕಾಫಿ ಇದು ಅಂತ. ಜಾಮೂನ್ ಇದು ಚೆನ್ನಾಗಿತ್ತು ನೋಡಿ. ಚೆನ್ನಾಗಿತ್ತು. ಸ್ಟೀಲ್ ಇನ್ಸೈಡ್. ಎಷ್ಟಿದು? ಅವೆಲ್ಲ ಬೇಡ ಇಡಪ್ಪ. ಎಷ್ಟು? 150 ಅಂತ. ಈ ಹೆಣ್ಮಕ್ಳದೊಂದು ತಲ್ಲ ಅಂದರೆ ಎಲ್ಲ ಪಿಂಕ್. ಇದು ಪಿಂಕ್ ಬಿಟ್ಟರೆ ಚಾಕುನ ಪಿಂಕ್ ತಗೊಂಡಿರೋರು. ತಗೋ, ಅಲ್ಲೂ ಪಿಂಕ್. ಇದರಲ್ಲಿ ಏನು ಮಾಡೋದು ಗೊತ್ತಮ್ಮ ನೀವು? ನೋಡಿದ್ರೆ ಕ್ಲೀನಾಗಿ ಇದನ್ನ ಎತ್ಕೊಂಡು ನನ್ನ ಮುಖ ನಿಮ್ಮ ಮುಖ ನೋಡಿದ್ಲು. ಯಾರು ನೋಡ್ಲಿಲ್ವಲ್ಲ, ನಾನು ಒಂದೇ ಕಣ್ಣಲ್ಲಿ ನೋಡ್ತಾ ಇದ್ದೆ. ಆಮೇಲೆ ಹಿಂಗೆ ಸಿಪ್ ಕೊಡ್ಬಿಟ್ಟು ನಾನು ಯಾರು ಕೊಡಿಸಲ್ಲ ಇರೋದು ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಎಷ್ಟಿದು? 7 and 10. ನಿಮಗೆ ಅಮ್ಮಗೆ ನಾನೊಂದು ಏನೋ ಒಂದು ಕೊಡ್ತೀನಿ. ನಮ್ಮದು 1 million ರೀಚ್ ಆಗಿದೆಯಲ್ಲ, ಅದಕ್ಕೆ ಅದೇ ನಿಂತ್ಕೊಳ್ಳಿ. ನಿಮಗೆ ಇಲ್ಲಿಂದ ತಿನ್ನೋಕ್ಕೆ ಏನು ಬೇಕೋ ಒಂದು ಐಟಮು ತಗೊಳ್ಳಿ. ಆಮೇಲೆ ಅಮ್ಮಂಗೂ ಹೇಳ್ತೀನಿ, ಬೇಗ ಪಟ್ಟನ್ ತಗೋಬೇಕು. ನೀವು ತಿನ್ನೋಂತ ತಗೊಳ್ಳಿ. ಪಾಪ ಸೀರಿಯಸ್ ಆಗಿ ತಗೋತೀರಾ? ಆಯ್ತು, ನಿಮ್ಮ ಇಷ್ಟ. ನಿಮಗೆ ಬೇಕು ಅಂದರೆ ತಗೊಳ್ಳಿ. ಬಡ್ಜೆಟ್ ಇದೆಯಾ? ಇದೆ ತಗೊಳ್ಳಿ. ಅಯ್ಯೋ, ಅಲ್ಲಿ ಬಿಡಿಸಿಟ್ರೆ ನೋಡೋಣ. ನಿಮ್ಗೆ ಏನು ಬೇಕೋ ಅದು ತಗೊಳ್ಳಿ. ಅಮ್ಮ, ನಮ್ಮದು 1 million ಆಗಿರೋದಕ್ಕೆ ನಿಮ್ಮಿಬ್ರಿಗೂ ಟ್ರೀಟು. ನಿಮ್ಗೆ ಏನು ಬೇಕೋ ಅದು ತಗೊಳ್ಳಿ ತಿನ್ನೋಕ್ಕೆ. ಹೌದಾ? ನಾನು ಪೇ ಮಾಡ್ತೀನಿ. ತಗೋತೀವಿ ಹಾಗಾದ್ರೆ. ತಗೊಳ್ಳಿ. ತಿನ್ನಕ್ಕೆ ಏನಾದರೂ ಇವ್ರಿಗೂ ಹೇಳಿದ್ದೀನಿ, ಇವ್ರು ಏನೂ ತಗೋತಿಲ್ಲ ಇನ್ನು. ತಗೊಳ್ಳಿ ಮತ್ತೆ ಹೋಗಿ. ರನ್ ಅದು ದೊಡ್ಡದು ತಗೊಳ್ಳಿ. ಎಷ್ಟಿದೆ ಮೇಡಮ್ ಇದು? ಹ್ಞೂ, ತಿನ್ನಕ್ಕೆ ಅಮ್ಮ ಟ್ರೀಟು. ಕಟ್ ಪೀಸ್ ತಗೋತಿದ್ದೀರಾ? ಅಳ್ಸ್ನಣ್ಣು ದೊಡ್ಡದು ತಗೋಬಿಡಿ. ಅಮ್ಮ ಹುಡುಕ್ತವ್ರ. ಅಮ್ಮ ಏನು ನೋಡ್ತವ್ರೆ? ಅಮ್ಮ ಶುಗರು, ಅದು ಸ್ವೀಟು. ನೋಡ್ತಾ ಇದೀವಿ, ಎಲ್ಲ ಸ್ವೀಟ್ ಎಲ್ಲ ನೋಡಿ, ಹುಡುಕಿ ಸಿಗುತ್ತೆ. ಇನ್ನೊಂದು ಬಿಟ್ಟು ಬೇರೆ ತಗೋಬೋದಾ? ನಿಮ್ಗೆ ಯೂಸ್ ಆಗೋಂಥದ್ದು ಏನಾದರೂ ತಗೊಳ್ಳಿ. ಹಂಗಂತ ಅಮ್ಮ ಈ 13,000 ತಗೊಂಡಿರ ಅಮ್ಮ? ಅಷ್ಟೊಂದು ಬಡ್ಜೆಟ್ ಇಲ್ಲ. ಜೋಳ ತಗೋತಿದ್ದೀರಾ? ನನಗೂ ಒಂದು 2. ಇಲ್ಲಿ ಏನಾದರೂ ತಗೊಳ್ಳಿ ಅಂತ ಚಾನ್ಸ್ ಕೊಟ್ಟಾಗ ತಗೊಬಿಡ್ಬೇಕು. ನಾನು ತೊಗೊಂಡೆ ಇಲ್ಲಿ ಏರ್ ಕೂಲರ್ ತೊಗೊಂಡೋಯ್ತು ನನಗೆ. ಅಮ್ಮ 2 ಜೋಳ, ನೀವೊಂದು ಅಳ್ಸ್ನಣ್ಣು. ನಂದೇ ದುಡ್ಡು ಉಳಿತು ನೋಡಿ. ಅಲ್ಲಿ ಎಷ್ಟಾಯ್ತು ಬಿಲ್ಲು? ಗೆಸ್ ಮಾಡ್ತೀರಾ? ನಿಮ್ಗಲ್ಲ, ಇಷ್ಟಾಯ್ತು ಬಿಲ್ಲು. 4,000 ರೂಪಾಯಿ ಬಿಲ್ ಹಾಕೋರು ನನಗೆ. ಸೊ ಈಗ ಭಾಳ ಕಷ್ಟ. ಇನ್ನು ಅಕ್ಕಿ ಬೇರೆ ತಗೋಬೇಕು. ಇನ್ನು ನಾವು ಆ್ಯಕ್ಚುಲಿ ಎಷ್ಟೊಂದು ಐಟಮ್ಸ್ ತಗೊಂಡಿಲ್ಲ ಅಲ್ಲ. ಎಷ್ಟೊಂದು ಐಟಮ್ಸ್ ತಗೊಂಡಲ್ಲೇ ಆಗಲೇ ಎಷ್ಟು 4,954 ಅಂದರೆ ಆಲ್ಮೋಸ್ಟ್ 5,000 ಆಗಿದೆ. ಅಲ್ಲಡಿ ಅಪ್ಪ. ಓಕೆ ಗಾಯ್ಸ್, ಇಷ್ಟ ಇವತ್ತಿಗೆ.
ಇನ್ನ ಮನೆಗೆ ಹೋಗ್ಬಿಟ್ಟು ಎಂಡ್ ಮಾಡ್ತೀವಿ. ನೀವು ಯಾಕಮ್ಮ ಜೋಳ ತಂದ್ರಿ? ಅಲ್ಲಪ್ಪ, ನಾನು ಸ್ವೀಟ್ ಐಟಮ್ಸ್ ಏನು ತಿನ್ನಂಗಿಲ್ಲ, ಜಾಸ್ತಿ ತಿನ್ನಂಗಿಲ್ಲ. ಕೊಡ್ತಿರೋದು ನೋಡಿ, ಸ್ವೀಟ್ ತಿನ್ನಂಗಿಲ್ಲ. ಕೂತ್ಕೊಂಡ್ರೆ 1.5 kg ಮೈಸೂರು ಪಾಕ್ ತಿಂತಾರೆ. ಇದಕ್ಕೆ ಸುಳ್ಳು ಹೇಳ್ತೀಯೋ? ಶುಗರ್ ಜಾಸ್ತಿ ಆಗ್ಲಿ ಮಾಡ್ತೀನಿ ಆಮೇಲೆ. ನಾನು ಆ ಶುಗರ್ ಕಂಟ್ರೋಲ್ ಇಟ್ಕೊಂಡಿದ್ದೀನಿ. ನಾನು ಅದು ನುಗ್ಗೆ ಸೊಪ್ಪಿನ ಪೌಡರ್ ಮಾಡ್ಕೊಂಡಿದ್ದೀನಿ. ಪ್ರಯತ್ನ ಮಾಡಿದೀವಿ, ನಿಜ ಶುಗರ್ ಕಂಟ್ರೋಲ್ ಬರುತ್ತೆ. ನಾರ್ಮಲ್ ಬಂತು, 3 ತಿಂಗಳದ ಅವರೇಜ್ ಅಲ್ಲಿ ನಾರ್ಮಲ್ ಬಂದಿದೆ ನಮ್ಗೆ. 3 ತಿಂಗಳ ಅವರೇಜ್ ಎಷ್ಟು ಬಂತು? 5 ಪಾಯಿಂಟ್ ಎಷ್ಟು ಬಂದಿತ್ತು? ನಮ್ದು 7 ಇತ್ತು. 7 ಗಿಂತ ಮೇಲೆ ಹೋಗ್ಬಾರ್ದು. 7.8 ಆಯ್ತು ಗಾಡಿಲಿ. ಓಕೆ ಗಾಯ್ಸ್, ಈಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋದ್ಮೇಲೆ ನೋಡಿ ಇಬ್ರನ್ನ ಬಿಟ್ಟು ಬಂದಿದೀವಲ್ಲ ಮೇಲೆ ಹೆಂಗ್ ಆಡ್ತಾರಂತ ನೋಡಿ. ಖಾಲಿ ಆಗ್ತದೆ. ಇಲ್ಲಿ ಹೋಯ್ತೈತೆ ಅಳ್ಸ್ಕೊಂಡು ಒಳಗೆ. ಇಲ್ಲಿ ನೋಡಿ, ಇದು ನಮ್ಮ ಮನೆ ರೋಡು ಆಯ್ತಾ. ಇಲ್ಲಿಂದ ಚಾಮುಂಡಿ ಬೆಟ್ಟ ಕಾಣುತ್ತೆ. ಅಲ್ಲಿ ಚಾಮುಂಡಿ ಬೆಟ್ಟ. ಕೈ ಮುಕ್ಕೊಳ್ಳಿ ಎಲ್ಲಾರು. ಯಾರವನು? ಅಲ್ಲೋಡು, ಅವಳ ನೋಡಿ. ಏನ್ರ ಆಯ್ತು, ಬತ್ತಿ ಅಕ್ಕಪಕ್ಕ ಇರೋರೆಲ್ಲ ಬೈಕೋಬೇಕು. ನೋಡ್ಕೊತಿದ್ದ, ಮನೆ ನೋಡ್ಕೊತಿದ್ದ. ಹೇಳು. ಫಸ್ಟ್ ಹತ್ತು ಬಿಡ್ಬೇಕು ಸೋಫಾ. ಕಾಫಿ ಕವರ್ ಆಯ್ತು ಅಮ್ಮನ ಮಕ್ಕ. ಅದಿಲ್ಲ ಅಮ್ಮ. ರೀಟೇಕ್ ಕೊಡಿ ಗ್ಲಾಸ್ ಕೊಡಿ. ಎಲ್ಲಿ ಪಾಪ ಗ್ಲಾಸ್? ಸುಮ್ಮನೆ ರೀಟೇಕ್ ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ರೆಡಿ ಬನ್ನಿ. ನೀವು ಅವ್ರ ಮೇಲೆ ಹಾಕ್ತಾರ ಕ್ಯಾಚ್ ಹಿಡ್ಕೊಂಡ್ರ. ಇವಾಗ ಕೊಡೋ ನನ್ನ ಕಾಫಿಯನ್ನೇ. ಇವ್ರು ಹೋಗಿ ಆಕ್ಟಿಂಗ್ ಮಾಡ್ಕೊಟ್ರೆ ಪಿಕ್ಚರ್ ಯಾವ್ದಾರು 100 days ಫ್ಲಾಪ್ ಆಗುತ್ತೆ. 100 days ಫ್ಲಾಪಾ? ನನ್ನ ಹಸ್ಬೆಂಡು ಬೆಂಗಳೂರಿಗೆ ಹೋಗ್ತಿದ್ದಾರೆ ಕೆಲಸದ ಮೇಲೆ. ಯಾವಾಗ ಬರೋದು? ಟ್ಯೂಸ್ಡೇ. ಅವ್ರಿಗೆ ಸ್ವಲ್ಪ ಶೈ ಈ ಏನದು ಕ್ರೌಡೆಡ್ ಪ್ಲೇಸ್ಗೆಲ್ಲ ಹೋಗ್ಬಿಟ್ಟು ವ್ಲಾಗ್ ಮಾಡೋಕ್ಕೆ ಕ್ಯಾಮ್ರಾ ಕೊಟ್ಬಿಟ್ರೆ ಅಷ್ಟೇ. ಅವತ್ತು ವ್ಲಾಗು ಇಲ್ಲ, ಎಂಥದ್ದು ಇಲ್ಲ. ಅಲ್ಲಿ ನೋಡಿ, ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಬರುವ. ಆಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ. ಈ ವ್ಲಾಗರ್ಸ್ ಹೆಂಗೆ ಅಂದರೆ 2 ಕೈ ಇದ್ರೂ ಒಂದೇ ಕೈಯಲ್ಲೆಲ್ಲ ಇಟ್ಕೋಬೇಕು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮದು ಈ ರೀಸೆಂಟಾಗಿ ಒಂದು ಶಾರ್ಟ್ ವಿಡಿಯೋ 1 million+ ವ್ಯೂಸ್ ಹೋಗಿದೆ. ಅದಕ್ಕೂ ತುಂಬಾ ಥ್ಯಾಂಕ್ಸ್. ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಏನೂ ಮಾತಾಡಿರಲ್ಲ ಮೇ ಬಿ, ಬಟ್ ವ್ಲಾಗಿಂಗಲ್ಲಿ ನ್ಯೂ ಆಗಿರೋದ್ರಿಂದ ಗೊತ್ತಾಗಲ್ಲ. ಒಂದೊಂದ್ಸತಿ ನಾನು ತುಂಬ ಕಾನ್ಷಿಯಸ್ ಆಗಿಬಿಡ್ತೀನಿ, ಏನೇನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಹೋಗ್ತಾ ಮೇ ಬಿ ಸರಿ ಹೋಗುತ್ತೆ. ಸೊ ಅಷ್ಟೇ. ಇನ್ನೇನಾದರೂ ಹೊಸ ಕಂಟೆಂಟ್ ಏನು ತರ್ಬೋದು ಅಂತ ಕಮೆಂಟ್ ಮಾಡಿ, ನೀವೇನೇ ಸಜೆಷನ್ ಕೊಡಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.